ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ನೀವು ಪರೀಕ್ಷೆಗೆ ಹೋಗೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವಿಷಯಗಳನ್ನು ನಿಮ್ಮ ಗಮನದಲ್ಲಿ ಇರಿಸಿಕೊಂಡು ಹೋಗಿ ಪರೀಕ್ಷೆಯನ್ನು ಬರೆದಿದ್ದೆ ಆದರೆ ನೀವು ಯಾವುದೇ ರೀತಿಯಾದಂಥ ಅಂಕಗಳನ್ನು ಕಳೆದುಕೊಳ್ಳಲು ಭಾಳಷ್ಟು ಸಾಧ್ಯತೆಗಳು ಕಡಿಮೆ ಇರ್ತದೆ ಮಕ್ಕಳೇ. ಯಾವ್ಯಾವ ವಿಷಯಗಳನ್ನು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅವೆಲ್ಲವನ್ನು ಸರಿಯಾಗಿ ಫಾಲೋ ಮಾಡಿಕೊಂಡು ನೀವು ಪರೀಕ್ಷೆಯನ್ನು ಬರೆದು ಬರ್ರಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್. 25ರಲ್ಲಿ ನಡೆದಂಥ ವಾರ್ಷಿಕ ಪರೀಕ್ಷೆ ಒಂದು ಕ್ವಶನ್ ಪೇಪರ್ ಇದೆ ಮಕ್ಕಳೇ. ಇಲ್ಲಿ ಕ್ವಶನ್ ಪೇಪರ್ ನಿಮಗೆ ಕೊಟ್ಟ ತಕ್ಷಣ ಏನು ಮಾಡಿರಿ, ಮೊದಲು ನೋಂದಣಿ ಸಂಖ್ಯೆಯನ್ನು ಕರೆಕ್ಟಾಗಿ ಈ ಒಂದು ಬಾಕ್ಸ್ನಲ್ಲಿ ತುಂಬಿ. ಓಕೆ, ಇದರಲ್ಲಿ ನೋಂದಣಿ ಸಂಖ್ಯೆಯನ್ನು ತುಂಬಿದರೆ ಮಾತ್ರ ಏನಾಗ್ತದೆ, ನಿಮ್ಮ ಕ್ವಶನ್ ಪೇಪರ್ ಅದಲಿ ಬದಲಿ ಆಗುವುದನ್ನು ತಪ್ಪಿಸ್ಬೋದು ಮತ್ತು ಯಾರಾದರೂ ಕೂಡ ಅದನ್ನು ತೆಗೆದುಕೊಳ್ಬೋದು. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀವು ಓದಲಿಕ್ಕೆ ಭಾಳಷ್ಟು ಸಮಯವನ್ನು ಏನು ಮಾಡ್ತೀರಿ, ಯೂಸ್ ಮಾಡ್ಕೊಳ್ಳೋಂಗಿಲ್ಲ, ಯಾಕಂದ್ರೆ ಪೇಷನ್ಸ್ ನಿಮ್ಮಲ್ಲಿ ಇರೋದಿಲ್ಲ. ಓಕೆ, ಇಲ್ಲಿ ಯಾವ್ಯಾವ ರೀತಿ ಇನ್ಸ್ಟ್ರಕ್ಷನ್ಸ್ಗಳನ್ನ ಕೊಟ್ಟರೆ ನೋಡೋಣ. ಇನ್ಸ್ಟ್ರಕ್ಷನ್ ನಂಬರ್ 1, ಆನ್ಸರ್ ದ ಕ್ವಶನ್ಸ್ ಇನ್ ಆಲ್ ದ ಸೆಕ್ಷನ್ಸ್. ಏನು ಎ ಬಿ ಸಿ ಡಿ ಸೆಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ, ಅವುಗಳನ್ನು ಏನು ಮಾಡಿರಿ, ಎಲ್ಲ ಸೆಕ್ಷನ್ಗಳಲ್ಲಿ ಸೆಕ್ಷನ್ ಎ, ಸೆಕ್ಷನ್ ಬಿ, ಸೆಕ್ಷನ್ ಸಿ, ಸೆಕ್ಷನ್ ಡಿ ಅಂಥೇಳಿ ಬರೆದು ನೀವು ಉತ್ತರಗಳನ್ನು ಬರೀರಿ. ಆ್ಯಂಡ್ ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವಶನ್ಸ್. ಅಲ್ಲಿ ಏನು ಕೊಟ್ಟಿದ್ದಾರೆ 60 ವರ್ಡ್ಸು 100 ವರ್ಡ್ಸು ಈ ರೀತಿ ಕೊಟ್ಟಿರ್ತಾರಲ್ಲ, ಅಷ್ಟನ್ನು ನೀವು ಏನು ಮಾಡಬೇಕು ಮಕ್ಕಳೇ, ಬರೀಬೇಕು. ನೆಕ್ಸ್ಟ್, ರೈಟ್ ದ ಕರೆಕ್ಟ್ ಕ್ವಶನ್ ನಂಬರ್ ಆ್ಯಸ್ ಇಟ್ ಅಪಿಯರ್ಸ್ ಆನ್ ದ ಕ್ವಶನ್ ಪೇಪರ್. ನೀವು ಸರಿಯಾಗಿ ಪ್ರಶ್ನೆ ನಂಬರನ್ನು ಹಾಕಲಿಲ್ಲ ಅಂತಂದಾಗ ಅದು ಅಂಕ ಏನಾಗ್ತದೆ ಮಕ್ಕಳೇ, ಕಳೆದು ಹೋಗ್ತದೆ. ಹಾಗಾಗಿ ಪ್ರಶ್ನೆ ಸಂಖ್ಯೆ ಮಾತ್ರ ನೀವು ಏನು ಮಾಡಬೇಕು, ಕರೆಕ್ಟಾಗಿ ಬರೀಲೇಬೇಕು. ನೆಕ್ಸ್ಟ್, 4ನೇದು, ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್. ನೋಡಿರಿ, ಅಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಡಿ ಅಂತ ಕೊಟ್ಟಿರ್ತಾರೆ. ನೀವು ಜಸ್ಟ್ ಆಪ್ಷನ್ ಸಿ, ಆಪ್ಷನ್ ಎ ಅಂತ ಬರೆದು ಕೊಟ್ಟು ಆನ್ಸರನ್ನು ಅದನ್ನೇನು ಮಾಡೋಂಗಿಲ್ಲ, ಕೌಂಟ್ ಮಾಡಲಿಕ್ಕೆ ಆಗಂಗಿಲ್ಲ. ಆನ್ಸರನ್ನು ಮತ್ತೆ ನೀವು ಅಲ್ಲಿ ಬರೀಬೇಕು. ಆನ್ಸರ್ ಎ, ಈಗ ಫಾರ್ ಎಕ್ಸಾಂಪಲ್ ರೋಮಿಯೋ ಆಗಲಿ, ಜೂಲಿಯಟ್ ಆಗಲಿ, ಅಥವಾ ಯಾವುದಾದ್ರೂ ಒಂದಲ್ಲಿ ಕೊಟ್ಟಿರುವಂಥ ಉತ್ತರವನ್ನು ನೀವೇನು ಮಾಡಬೇಕು, ಬರಿಬೇಕಾಗ್ತದೆ. ಫಾರ್ ಪಾರ್ಟ್ ಎ ಕ್ವಶನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯೂಯೇಷನ್ಸ್. ಈಗ ಆಪ್ಷನ್ಸ್ ಬೇಸ್ಡ್ ಮ್ಯಾಗ ಬಂದಿರ್ತಾವೆ, MCQ ಪ್ರಶ್ನೆಗಳು ಬಂದಿರ್ತಾವೆ. ಅದರಲ್ಲಿ ಯಾವುದು ನೀವು ಫಸ್ಟ್ ಬರಿತೀರಿ ನೋಡಿರಿ, ಅದು ಏನಾಗ್ತದೆ, ಕೌಂಟ್ ಆಗ್ತದೆ. ಅದು ಒಂದು ವೇಳೆ ಏನಾದರೂ ತಪ್ಪಾಗಿತ್ತು ಅಂದ್ರೆ ನೀವು ಆಮೇಲೆ ಏನಾದರೂ ಸರಿಯಾದ ಉತ್ತರ ಬರಲಿಕ್ಕೆ ಹೋದರೆ ಅದು ಏನಾಗ್ತದೆ, ತಪ್ಪಾಗ್ತದೆ ಮಕ್ಕಳೇ. ಹಾಗಾಗಿ ಸರಿಯಾಗಿರುವಂಥ ಉತ್ತರವನ್ನು ಮಾತ್ರ ಬರೀರಿ, ಅದು ಮಾತ್ರ ಕೌಂಟ್ ಆಗ್ತದೆ. ನೆಕ್ಸ್ಟ್, 6ನೇದ್ದು, ಆನ್ಸರ್ ಟು ದ ಕ್ವಶನ್ ನಂಬರ್ಸ್ 30A or 30B ಶುಡ್ ಬಿ ಇನ್ ಸೀಕ್ವೆನ್ಸ್ ಆ್ಯಂಡ್ ಆಟ್ ಒನ್ ಪ್ಲೇಸ್. ನೋಡಿರಿ, ಇದು ಒಂದು ಪ್ಲೇಸ್ನೊಳಗೆ ಮಾತ್ರ ಬರೀಬೇಕಾಗಿರ್ತದೆ. ನೀವು ಅಲ್ಲಿ ಕೊಟ್ಟಂಥ 4, ಈಗ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಹಿಂಗೆ ಕೊಟ್ಟಿರ್ತಾರೆ ಮಕ್ಕಳೇ. ಆಪ್ಷನ್ಸ್ಗಳನ್ನು ಸರಿಯಾಗಿ ನೋಡಿಕೊಂಡು ನೀವು ಕರೆಕ್ಟ್ ಸೀಕ್ವೆನ್ಸನ್ನು ಬರೀಬೇಕಾಗ್ತದೆ. ನೆಕ್ಸ್ಟ್, 7ನೇದ್ದು, ಫಾರ್ ಕ್ವಶನ್ ನಂಬರ್ 30, 31, 32, 36 ಇಂಟರ್ನಲ್ ಚಾಯ್ಸಸ್ ಆರ್ ದೇರ್, ಹೆನ್ಸ್ ಆನ್ಸರ್ಸ್ ಐದರ್ ಎ ಆರ್ ಬಿ. ಅಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ, ಅದರೊಳಗೆ ಎ ಅಥವಾ ಬಿ ಅನ್ನು ನೀವೇನು ಮಾಡ್ಕೋಬೇಕು, ಸರಿಯಾಗಿ ಬರೀಬೇಕು. ಓಕೆ, ಇಲ್ಲಿರುವಂಥ ಒಂದು ಕ್ವಶನ್ ಪೇಪರನ್ನು ನೋಡ್ಕೊಂಬರೋಣ. ಇದು ಪಾರ್ಟ್ ಎದಲ್ಲಿ MCQ ಪ್ರಶ್ನೆಗಳು ಬಂದಿರ್ತವೆ ಮಕ್ಕಳೇ. ಇಲ್ಲಿ ಸರಿಯಾದ ಉತ್ತರವನ್ನು ನೀವೇನು ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಜೂಲಿಯಟ್ ಹ್ಯಾಂಗ್ಸ್ ಅಪಾನ್ ದ ಚೀಕ್ ಆಫ್ ದ ನೈಟ್ ಆ್ಯಸ್ ಅ ಡ್ಯಾಶ್ ಅಂತ ಕೊಟ್ಟಾಗ ನೀವು ಈ ಡವ್ ಅಂತ ಬರೆದು ಬಿಟ್ರಿ ಅಂದ್ರೆ ಅದು ಏನಾಗಿರ್ತದೆ ಮಕ್ಕಳೇ, ಫಸ್ಟ್ ಅದು ಕೌಂಟ್ ಆಗ್ತದೆ, ಅದು ತಪ್ಪು ಅಂತೇಳಿ ನಿಮ್ಗೆ ಅಂಕ ಹೋಗ್ತದೆ. ಅದಕ್ಕಾಗಿ ಸರಿಯಾಗಿರುವಂಥ ಆನ್ಸರ್ ಏನು ಮಾಡಬೇಕು, ಆಪ್ಷನ್ ಡಿ, ರಿಚ್ ಜಿಬಲ್, ಇದನ್ನು ಮಾತ್ರ ಬರೀಬೇಕು. ಉಳ್ಕದ್ದು ಯಾವುದೇ ಬರೆದ್ರೂ ಕೂಡ ಏನಾಗ್ತದೆ, ತಪ್ಪಾಗ್ತದೆ. ಅದಕ್ಕೆ ಮೊದಲು ಬರೆಯೋಕ್ಕಿಂತ ಮುಂಚೆ ವಿಚಾರ ಮಾಡಿಕೊಂಡು ಬರೀರಿ ಮಕ್ಕಳೇ. ಇದು ಪಾರ್ಟ್ ಎ. ಎಲ್ಲವೂ ಇದೇ ರೀತಿಯಾಗಿರ್ತದೆ, 10 ಪ್ರಶ್ನೆಗಳು ಇರ್ತಾವೆ ಇಲ್ಲಿ. ನೆಕ್ಸ್ಟ್, ಪಾರ್ಟ್ ಎನಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್. 11ನೇ ಪ್ರಶ್ನೆ ಏನಾಗಿರ್ತದೆ, ಪ್ಯಾಸಿವ್ ಫಾರ್ಮ್ನಲ್ಲಿ ಬರುವಂಥ ಒಂದು ಪ್ರಶ್ನೆ ಆಗಿರ್ತದೆ ಮಕ್ಕಳೇ. ಇದು 3 ಅಂಕಕ್ಕೆ ಒಳಗೊಂಡಿರ್ತದೆ. ನೀವೇನು ಮಾಡಬೇಕು, ಇದು ಕಂಪ್ಲೀಟ್ ಸೆಂಟೆನ್ಸನ್ನು ಬರೀಬೇಕಾಗ್ತದೆ. ಮತ್ತು ನೀವೇನಾದರೂ ಇಲ್ಲಿ ಉತ್ತರವನ್ನು ಬರೆದಿದ್ದೆ ಆದರೆ ಅದಕ್ಕೆ ಅಂಡರ್ಲೈನ್ ಮಾಡಬೇಕಾಗ್ತದೆ. ವಾಸ್ ಕಮಿಟೆಡ್ ಇಲ್ಲಿ ಬರೆದಂಥ ಸಂದರ್ಭದಲ್ಲಿ ಅದಕ್ಕೆ ಅಂಡರ್ಲೈನ್ ಮಾಡಿಕೊಂಡು ನೀವೇನು ಮಾಡ್ಬೇಕು ರೀ, ಪ್ಯಾರಾಗ್ರಾಫನ್ನು ಬರೀಬೇಕಾಗ್ತದೆ. ಯು ಶುಡ್ ರೈಟ್ ಕಂಪ್ಲೀಟ್ ದ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ಪೂರ್ತಿ ಬರೀಲೇಬೇಕು. ನೀವು ಡೈರೆಕ್ಟಾಗಿ ಬರೀ ಜಸ್ಟ್ ಆನ್ಸರ್ ಬರೆದು ಬಿಡ್ತೀನಿ ಸರ್, ಆನ್ಸರ್ ಬರೆದು ಇದಕ್ಕೆ ನಿಮಗೆ ಮಾರ್ಕ್ಸ್ ಏನಾಗಲ್ಲ, ಕೊಡೋದಿಲ್ಲ ಅವರು. ಪೂರ್ತಿ ಅದೇನು ಮಾಡಬೇಕು, ಪ್ಯಾರಾಗ್ರಾಫ್ ಬರೀಬೇಕು.
ನೆಕ್ಸ್ಟ್ ಸೇಮ್ 12ನೇ ಕ್ವಶನ್ನು ಸಹಿತ ಹಂಗೆ ಇರ್ತದೆ. ನೀವು ಕಂಪ್ಲೀಟ್ ಸೆಂಟೆನ್ಸನ್ನು ಬರಿಬೇಕು ಮತ್ತು ಅದಕ್ಕೆ ಉತ್ತರವನ್ನು ಏನು ಮಾಡಬೇಕಾಗ್ತದೆ, ಅಂಡರ್ಲೈನ್ ಮಾಡಬೇಕಾಗ್ತದೆ. ಇನ್ನು 13ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮ್ಯಾಚ್ ದ ಪ್ರೊನೌನ್ಸ್. ಇಲ್ಲೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿರುವಂಥ ಪ್ರೊನೌನ್ಸ್ಗಳಿಗೆ ಸರಿಯಾದ ಉತ್ತರಗಳನ್ನು ನೀವೇನು ಮಾಡಬೇಕು ಮಕ್ಕಳೇ, ಬರಿಬೇಕಾಗ್ತದೆ. ನೋಡಿ ಯಾವ ರೀತಿ ಬರಿಬೇಕು. ಇಲ್ಲಿ ಕೊಟ್ಟಿರುವಂಥದ್ದನ್ನು ಪ್ಯಾರಾಗ್ರಾಫ್ ಓದ್ಕೊಳ್ರಿ. ಫಾರ್ ಎಕ್ಸಾಂಪಲ್, ದ ಕಾಲೇಜ್ ಡೇ ವಾಸ್ ಹೆಲ್ಡ್ ಇನ್ ದ ಕಾಲೇಜ್ ಆಡಿಟೋರಿಯಂ. ನೋಡಿರಿ, ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ವೇರ್ ಅಂತ ಕೊಟ್ಟಿದ್ದಾರೆ. ವೇರ್ ಅಂತಂದಾಗ ಅದು ಎಲ್ಲಿ ನಡೆದಿದೆ ಫಂಕ್ಷನ್ನು, ಕಾಲೇಜ್ ಆಡಿಟೋರಿಯಂನಲ್ಲಿ ಬರೆದಿದೆ. ನೀವು ಈ ಕಡೆ ಎ ಮತ್ತು ಬಿ ಅಂತೇಳಿ ನಿಮ್ಮ ಪೇಪರ್ನಲ್ಲಿ ಬರೆದು ಇವೆಲ್ಲವುಗಳನ್ನು ಮೊದಲು ಬರೀಬೇಕು. ಅದಾದ ನಂತರ ಒಂದೊಂದಕ್ಕೆ ಉತ್ತರ ಯಾವುದು ಅನ್ನುವಂಥದ್ದನ್ನು ಕರೆಕ್ಟಾಗಿ ನೀವೇನು ಮಾಡಬೇಕಲ್ಲಿ ಆನ್ಸರನ್ನು ಟಿಕ್ ಮಾಡಬೇಕಾಗ್ತದೆ. ಈಗ ನೆಕ್ಸ್ಟ್ ಹೂ, ಚೀಫ್ ಗೆಸ್ಟ್. ನೆಕ್ಸ್ಟ್ ವಿಚ್ ಅಂತಂದಾಗ ಫೋಕ್ ಸಿಂಗರ್. ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಮಕ್ಕಳೇ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪಾರ್ಟ್ ಬಿ, ಕ್ವಶನ್ಸ್ಗಳನ್ನು ಕೇಳಿರ್ತಾರೆ, ನೀವು 3 ಮಾತ್ರ ಬರೀಬೇಕಾಗಿರ್ತದೆ. ನೆಕ್ಸ್ಟ್, ಆನ್ಸರ್ ಎನಿ 4 ಆಫ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ 6ರಲ್ಲಿ ನೀವು 4 ಮಾತ್ರ ಏನು ಮಾಡಬೇಕಾಗ್ತದೆ, ಬರೀಬೇಕಾಗ್ತದೆ ಮಕ್ಕಳೇ. ಸರಿಯಾಗಿರುವಂಥ ಉತ್ತರಗಳನ್ನು ಬರೀರಿ. ನೆಕ್ಸ್ಟ್, ಎನಿ 3 ಅಂತ ಕೊಟ್ಟಿದ್ದಾರೆ. ಇಲ್ಲಿ 4 ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಕೂಡ ನೀವೇನು ಮಾಡಬೇಕು, 3 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇನ್ನು ಪಾರ್ಟ್ ಸಿಗೆ ಹೋಗೋದಾದರೆ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ನೋಡಿರಿ, ಪ್ಯಾಸೇಜ್ ಕೊಟ್ಟಿರ್ತಾರೆ, 9 ಮಾರ್ಕ್ಸ್ ಇರ್ತದೆ. ಅದು 9 ಅಂಕಗಳಿಗೆ ಬರುವಂಥ ಒಂದು ಪ್ಯಾಸೇಜು, ಈಸಿಯಾಗಿ ಪಾಸ್ ಆಗ್ಬೋದು. ಮತ್ತು ಈ ಪ್ಯಾಸೇಜ್ಗೆ ನೀವು ಉತ್ತರಗಳನ್ನು ಒಂದು ಪುಟಗಟ್ಟಲೆ ಬರೀಲಿಕ್ಕೆ ಹೋಗಬೇಡ್ರಿ. 1 ಅಥವಾ 2 ಲೈನಲ್ಲಿ ಮಾತ್ರ ಅಂಕಗಳನ್ನು ಬರೀಲಿಕ್ಕೆ ನೀವು ಪ್ರಯತ್ನ ಮಾಡಿ ಮಕ್ಕಳ. ಪೂರ್ತಿ ಆ ಒಂದು ಪ್ಯಾರಾಗ್ರಾಫನ್ನು ಬರೀಲಿಕ್ಕೆ ಹೋಗಬೇಡ್ರಿ. ವೈ ವಾಸ್ ತಿಮ್ಮಕ್ಕ ನಾಟ್ ಏಬಲ್ ಟು ಗೋ ಟು ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಇದು ಯಾಕೆ ಅವ್ರಿಗೆ ಸ್ಕೂಲ್ ಹೋಗೋಕ್ಕೆ ಆಗಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಮೇಲುಗಡೆ ಉತ್ತರವನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ಸರಿಯಾಗಿ ಬರೀಬೇಕ್ರಿ. ಓದ್ಕೊಂಡಿದ್ದೆ ಆದರೆ ನಿಮಗೆ ಸಿಗ್ತದೆ ಮಕ್ಕಳೇ. ಇಲ್ಲಿ ನೋಡ್ರಿ, ತಿಮ್ಮಕ್ಕ ಕುಡ್ ನಾಟ್ ಗೋ ಟು ಸ್ಕೂಲ್ ಡ್ಯೂ ಟು ಪಾವರ್ಟಿ ಆ್ಯಂಡ್ ಲ್ಯಾಕ್ ಫೆಸಿಲಿಟೀಸ್. ಇಷ್ಟೇ ಬರೀರಿ, ಜಾಸ್ತಿ ಬರೀಲಿಕ್ಕೆ ಹೋಗಬೇಡ್ರಿ. ಇಷ್ಟು ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿರುವಂಥ 1 ಅಂಕ ಕೊಡ್ತಾರೆ. ಅದಕ್ಕೆ ನೀವು ಜಾಸ್ತಿ ಪೇಜ್ಗಟ್ಟಲೆ ಪುಟದಗಟ್ಟಲೆ ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್ ಇದೆ, ಹೋಮ್ ಡಿಡ್ ತಿಮ್ಮಕ್ಕ ಮ್ಯಾರಿ. ಯಾರನ್ನು ಮದುವೆ ಆದರೂ? ತಿಮ್ಮಕ್ಕ ವಾಸ್ ಮ್ಯಾರಿಡ್ ವಿತ್, ಇಲ್ಲಿ ಕೊಟ್ಟಿರುವಂಥದ್ದು ಸಿ ವಾಸ್ ಮ್ಯಾರಿಡ್ ಟು ಶ್ರೀ ಬಿಕ್ಕಳೆ ಚಿಕ್ಕಯ್ಯ ಆಫ್ ಹುಲಿಕಲ್ ವಿಲೇಜ್. ಎಷ್ಟು ಬರೆದ್ರೆ ನಿಮಗೆ 1 ಅಂಕ ಸಿಗ್ತದೆ. ಪುಟ್ಟದಗಟ್ಟಲೆ ಹುಡುಕಾಡ್ಕೊಂತ ಬರೆಯುವಂಥ ಅವಶ್ಯಕತೆ ಇಲ್ಲ. ಜಸ್ಟ್ 1 ಲೈನ್ ಆರ್ 2 ಲೈನ್ ಉತ್ತರವನ್ನು ಬರೆದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಹೋಗೋಣ. ಇಲ್ಲಿ ನಿಮಗೇನಾದರೂ ಆ ಪ್ಯಾಸೇಜನ್ನು ಬರೀಲಿಕ್ಕಾಗಲಿಲ್ಲ ಅಂತಂದಾಗ ಇಲ್ಲಿ ಪೋಯಮನ್ನು ಕೂಡ ಕೊಟ್ಟಿದ್ದಾರೆ. ಆ ಪೋಯಮನ್ನು ಕೂಡ ನೀವೇನು ಮಾಡ್ಬೋದು, ಬರಿಬೋದು. ಇದಕ್ಕೂ ಕೂಡ 9 ಅಂಕ ಇರ್ತದೆ. ಇನ್ನು ಪಾರ್ಟ್ ಡಿನಲ್ಲಿ ಕರೆಕ್ಟಾಗಿರುವಂತಹ ಸೀಕ್ವೆನ್ಸನ್ನು ಬಳಸಬೇಕಾಗ್ತದೆ ಮಕ್ಕಳೇ. ನೀವು ಇಲ್ಲಿ 1, 2, 3, 4 ಈ ರೀತಿಯಾಗಿ ಕೊಟ್ಟಿರ್ತಾರೆ. ಅದಕ್ಕಾಗಿ ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಹೇಳಿ ಕರೆಕ್ಟಾಗಿ ಒಂದು ಆರ್ಡರ್ನಲ್ಲಿ ಬರೀಬೇಕಾಗ್ತದೆ ಮಕ್ಕಳೇ. ಅಥವಾ ನೀವು ಬೇರೆದು ಕೂಡ ಏನು ಮಾಡ್ಬೋದು, ಇಲ್ಲಿ ಬರಿಬೋದು. ಲಿಂಕರ್ಸ್ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಕೂಡ ಬರಿಬೋದು. ಬಟ್ ಕಂಪ್ಲೀಟ್ ಆಗಿರುವಂಥ ಒಂದು ಸೆಂಟೆನ್ಸನ್ನು ಬರೀಲೇಬೇಕಾಗಿರ್ತದೆ. ಅದನ್ನು ತಲೆಯಲ್ಲಿ ನೆನಪಿಟ್ಕೊಳ್ಳಿ. ಡೈರೆಕ್ಟಾಗಿ ಆನ್ಸರನ್ನು ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಕೊಡೋದಿಲ್ಲ. ನೆಕ್ಸ್ಟ್ 32ನೇ ಪ್ರಶ್ನೆ, ರೀರೈಟ್ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ 1 ಮತ್ತು 2 ಇವು ಯಾವುದರಲ್ಲಿ ಬರಿತೀರಿ ಅದಕ್ಕೆ ಮಾತ್ರ ಕೊಡ್ತಾರೆ. ಇದನ್ನು ಬರದೆ ನೀವು ಇದನ್ನು ಬರದೆ ಅಂತಂದಾಗ 2ರಲ್ಲಿ 1 ಮಾತ್ರ ಅವರು ಏನು ಮಾಡ್ತಾರೆ, ಕೌಂಟ್ ಮಾಡ್ತಾರೆ. ನೀವು ಇಲ್ಲಿ 2 ಬರೆದು ಇವೆರಡೂ ಬರೆದರೂ ಕೂಡ ಇವೆರಡರಲ್ಲಿ ಯಾವುದು ಕರೆಕ್ಟಾಗಿರ್ತದಲ್ಲ ಅದನ್ನು ಕೊಡ್ತಾರೆ ಮಕ್ಕಳೇ. ಹಾಗಾಗಿ ನಿಮಗೆ ಸೂಕ್ತವಾಗಿರುವಂಥ ಉತ್ತರವನ್ನು ಮಾತ್ರ ಬರಲಿಕ್ಕೆ ಪ್ರಯತ್ನ ಮಾಡಿರಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು 33ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್. ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ಬಾಕ್ಸಸ್ ಗಿವನ್ ಬಿಲೋ. ಇವರು ಕೊಟ್ಟಿರುವಂತಹ ಈ ಬಾಕ್ಸಸ್ಗಳು ಏನದಲ್ಲ ಕಂಪ್ಲೀಟಾಗಿ ನಿಮ್ಮ ಒಂದು ಉತ್ತರ ಪತ್ರಿಕೆಯಲ್ಲಿ ಬಿಡಿಸ್ಬೇಕು. ಇದೇ ರೀತಿಯಾಗಿ ನೀವೇನು ಮಾಡ್ಬೇಕ್ರಿ ಮಕ್ಕಳೇ, ನೋಟ್ಸನ್ನು ಮಾಡಬೇಕಾಗ್ತದೆ. ಚಾಕ್ಲೇಟ್ ಮೇಡ್ ಫ್ರಮ್ ಅಂತ ಬರೆದು ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ, ಅದೇ ರೀತಿ ಬಾಕ್ಸನ್ನು ಬರೀರಿ. ಇಟ್ ಮೇಡ್ ಫ್ರಮ್ ಕೋಕಾ ಬೀನ್ಸ್. ನೆಕ್ಸ್ಟ್ ಹ್ಯಾಸ್ ರಿಚ್ ಅಂತ ಕೊಟ್ಟಾರ. ಇಲ್ಲಿ ನೋಡ್ರಿ, ಇಲ್ಲಿ ಹುಡುಕಾಡ್ರಿ. ರಿಚ್ ವೆಲ್ವೆಟ್ ಟೆಕ್ಸ್ಚರ್ ಆ್ಯಂಡ್ ಡೀಪ್ ವೆಲ್ವೆಟ್ ಟೆಕ್ಸ್ಚರ್ ಆ್ಯಂಡ್ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಡೀಪ್ ಕಾಂಪ್ಲೆಕ್ಸ್ ಫ್ಲೇವರ್ಸ್. ಇಲ್ಲಿ 2 ಮತ್ತು 3ರಲ್ಲಿ ಬಾಕ್ಸ್ನಲ್ಲಿ ಬರೀರಿ. ನೆಕ್ಸ್ಟ್ ಸಿಂಬಲ್ ಆಫ್ ಅಂತ ಕೊಟ್ಟಾರ. ಆ ಸಿಂಬಲ್ ಆಫ್ ಅಂತಂದಾಗ
ಇಂಟೆಲಿಜೆನ್ಸ್ ಇದನ್ನು ನೀವೇನು ಮಾಡಬೇಕಾಗ್ತದೆ, ಸರಿಯಾಗಿ ಉತ್ತರವನ್ನು ಬರಿಬೇಕಾಗ್ತದೆ. ಬಾಕ್ಸ್ ಮಾತ್ರ ಕಂಪ್ಲೀಟಾಗಿ ನೀವು ಅದೇ ರೀತಿ ಹಾಕಲೇಬೇಕಾಗ್ತದೆ, ಇಲ್ಲಂತಂದ್ರೆ ಮಾರ್ಕ್ಸನ್ನು ಕಳ್ಕೊಂಡ್ಬಿಡ್ತೀರಿ ಮಕ್ಕಳೇ. ನೆಕ್ಸ್ಟ್ ರಿಪೋರ್ಟೆಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್, ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರೀಬೇಕು. ಇದನ್ನು ಕೂಡ ರಿಪೋರ್ಟೆಡ್ ಸ್ಪೀಚಲ್ಲಿ ಕರೆಕ್ಟಾಗಿ ನೀವು ಪಾಯಿಂಟ್ಸ್ ವೈಸ್ ಬರ್ತೀರಿ, ಸೀಕ್ವೆನ್ಸ್ ಆರ್ಡರ್ನಲ್ಲಿ ಬರಿತೀರಿ ಅಂತಂದಾಗ ಅಲಿಫೆನೋ ಬೋರ್ಗಸ್ ಈ ರೀತಿ ಬರಿತೀನಿ ಅಂದ್ರೆ ಹಂಗೆ ಬರೀರಿ, ಅಥವಾ ಸೆಂಟೆನ್ಸ್ ಮಾಡಿ ಬರಿತೀನಿ ಅಂತಂದ್ರೂ ಕೂಡ ಪರವಾಗಿಲ್ಲ. ನೆಕ್ಸ್ಟ್ 35 ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್, ಈ ಡೈಲಾಗನ್ನು ಕಂಪ್ಲೀಟಾಗಿ ಬರಿಬೇಕು ಮಕ್ಕಳೇ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರುವಂಥದ್ದು ಅದನ್ನು ಸರಿಯಾಗಿ ನೀವು ಇಲ್ಲಿ ಕೊಟ್ಟಂಥ ಸೀಕ್ವೆನ್ಸ್ನಲ್ಲೇ ಬರೋದು, ಇಲ್ಲಿ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ನೋಡಿರಿ, ದೇವರಾಜ್ ಡ್ಯಾಶ್ ಗ್ರೀಟಿಂಗ್, ಗುಡ್ ಮಾರ್ನಿಂಗ್ ಹೇಳ್ತಾನೆ ರೀ ಅವ. ಗ್ರೀಟಿಂಗ್ ಅಂತ ಕೊಟ್ಟಾಗ ಇಲ್ಲಿ ಏನು ಮಾಡ್ಬೇಕವ, ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಓಕೆ, ಈ ಒಂದು ಬ್ಲ್ಯಾಂಕ್ನಲ್ಲಿ ಬರೀಬೇಕು. ನೆಕ್ಸ್ಟ್ ಶಿವಾಜಿ ಏನು ಮಾಡ್ತಾನೆ, ಫೈನ್ ಡಿಡ್ ಯು ಪಾರ್ಟಿಸಿಪೇಟ್ ಇನ್ ದ ಡ್ಯಾನ್ಸ್ ಕಾಂಪಿಟೇಷನ್, ಆವಾಗ ಎಸ್ ಆರ್ ನೋ ಅಂತ ಹೇಳ್ಬೇಕಿವ. ಎಸ್ ಅಂತ ಹೇಳುವಂಥದ್ದು, ಎಸ್. ವಾವ್ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದಾಗ ಥ್ಯಾಂಕ್ ಯು ಅಂತ ಹೇಗಿಂದ ನೀವು ಇಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕಂಪ್ಲೀಟ್ 3 ಮಾರ್ಕ್ಸ್ ಏನಾಗ್ತದೆ ರೀ ಮಕ್ಕಳೇ ಕೊಡ್ತಾರೆ ಅವರು. ನೀವೇನಾದರೂ ಡೈರೆಕ್ಟ್ ಇಲ್ಲಿರುವಂಥ ಉತ್ತರವನ್ನು ಬರೆದು ಬಿಟ್ಟಿರಿ ಅಂದ್ರೆ ನಿಮಗೆ ಮಾರ್ಕ್ಸ್ ಯಾವುದೇ ರೀತಿ ಕೊಡೋಂಗಿಲ್ಲ, ಕಂಪ್ಲೀಟ್ ಪ್ಯಾರಾಗ್ರಾಫನ್ನು ಬರೀಬೇಕಾಗ್ತದೆ. ಟೀನಲ್ಲಿ ಬರುವಂಥದ್ದು ಲೆಟರ್ ರೈಟಿಂಗ, ಇದಕ್ಕೆ 5 ಅಂಕ ಇರ್ತದೆ. ಇದು ಯಾರು ಕೂಡ ಮಿಸ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಮೊದಲು ಫ್ರಾಮ್ ಬರೀರಿ. ಫ್ರಾಮ್ ಅಂತಂದ್ರೆ ಏನಿರ್ತದೆ, ಎಕ್ಸ್ ವಾಯ್ ಅಂತ ಇರ್ತದೆ. ಕೆಳಗಡೆ ಡೇಟ್ ಹಾಕ್ರಿ, ಅದಾದ ನಂತರ ಟು ಹಾಕ್ರಿ, ಅದಾದ ನಂತರ 2 ಮೆನ್ಷನ್ ಮಾಡಿರಿ. 2 ಅಂತಂದಾಗ ಎಲ್ಲಿ ಬರಿಬೇಕಂತ ಇಲ್ಲೇ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ 2 ಹಾಕ್ಕೊಳ್ಳಿ. ಅದಾದ ನಂತರ ಸಲ್ಯೂಟೇಷನ್ನ ಬರೀರಿ, ಅದಾದ ನಂತರ ಸಬ್ಜೆಕ್ಟನ್ನು ಬರೀರಿ, ಅದಾದ ನಂತರ ಲೆಟರ್ ಆಫ್ ದ ಬಾಡಿಯನ್ನು ಬರೆದಕ್ಕಿಂದ ಬಿಟ್ಟುಬಿಡ್ರಿ ಮಕ್ಕಳೇ. ಅಥವಾ ನೀವೇನಾದರೂ ಒಂದು ಸ್ಪೀಚನ್ನು ಬರಿತಿದ್ರಿ ಅಂತಂದಾಗ ಕೊಟ್ಟಿರುವಂಥದ್ದು ಬಿ ಆಪ್ಷನ್ನಲ್ಲಿ ಅದನ್ನು ಕೂಡ ಬರೆಯಬಹುದು ಮಕ್ಕಳೇ. ಇವೆಲ್ಲ ಪಾಯಿಂಟ್ಸ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಹೋಗ್ರಿ. ಯಾವುದೇ ರೀತಿಯಾಗಿರುವಂಥ ಎರರನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. ಕಂಪ್ಲೀಟ್ ಆಗಿರುವಂತಹ ಉತ್ತರವನ್ನೇ ಬರೀರಿ. ಯಾವುದೇ ರೀತಿ ಶಾರ್ಟ್ಕಟ್ ಆಗಿರುವ ಉತ್ತರವನ್ನು ಬರಲಿಕ್ಕೆ ಹೋಗಬೇಡ್ರಿ ಮಕ್ಕಳೇ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.